ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅಜ್ಜಿ ಮನೆಯಲ್ಲಿ ನೆಕ್ಸ್ಟ್ ಡೇಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ದಿನನೇ ಬಂದ್ವಿ. ಆವತ್ತಿನ ದಿನ ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಮಾಡಿ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಸ್ವಲ್ಪ ಡಿಲೇ ಆಯಿತು. ನಾನು ವ್ಲಾಗ್ ಕೂಡ ಕಂಟಿನ್ಯೂಸ್ ಆಗಿ ಹಾಕೋದಕ್ಕಾಗ್ತಿಲ್ಲ. ಆ್ಯಂಡ್ ಸಾರಿ ಫಾರ್ ದಟ್. ಇವಾಗ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ನೈಟ್ ನಾನು ಮೊಬೈಲ್ ಚಾರ್ಜ್ ಹಾಕೋದಕ್ಕಾಗಿರಲಿಲ್ಲ. ಸ್ವಲ್ಪ ಕರೆಂಟ್ ಹೋಗಿತ್ತು ಅಂತ ಅಂದ್ಬಿಟ್ಟು ನಾನು ಚಾರ್ಜ್ ಹಾಕೋಕ್ಕೆ ಹೋದವಳು ಮರ್ತುಬಿಟ್ಟಿದ್ದೆ. ಅದಾದಮೇಲೆ ಬೆಳಗ್ಗೆ ಎದ್ದು ಚಾರ್ಜ್ ಹಾಕಿದ್ದು. ಇನ್ನು ಬೆಳಗ್ಗೆ ನನ್ನ ತಮ್ಮ ಅಭಿ ಜೊತೆ ಮಾತಾಡಿಕೊಂಡು ಅವನು ಆಫೀಸಿಗೆ ಹೊರಟ ಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಕೂಡ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಪ್ಪಾಜಿ ಸಂಜೆ ಹೋಗಿ ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಏನು ಮಾಡ್ತಿದ್ಯಾ ಸರಿ? ಓನ ಮಾಡ್ತಿದ್ಯಾ ಬಂಗಾರಿ? ಮೈ ಮುರಿತಾ ಇದ್ದೀನಿ ನಾನು. ತಗೋಬಾ. ಇನ್ನು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ. ನಮ್ಮ ಅಜ್ಜಿ ಫಸ್ಟಿಗೆ ಪುಳಿಯೋಗರೆ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹಬ್ಬಿ ಹೇಗಿದ್ರು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳ್ದಲ್ಲ, ಅಮ್ಮ ಮಾಡಲ್ವಾ ಅಂತ ಕೇಳ್ದೆ. ಸರಿ ಅಮ್ಮ, ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಕೊನೆಗೆ ನಾನೇ ಮಾಡಿದೆ. ಆ್ಯಂಡ್ ನನಗೇನು ಗೊತ್ತಾ, ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ ಅಂದಾಗ ಸ್ವಲ್ಪ ಭಯ ಆಗುತ್ತೆ. ಯಾಕೆಂತಂದರೆ ಮನೆಯಲ್ಲಿ ಯೂಶ್ವಲಾಗಿ ಅಷ್ಟೆಲ್ಲ ನಾವು ಮಾಡಲ್ಲ ಅಲ್ವಾ. ಸೊ ಯಾವತ್ತಾದರೂ ಒಂದಿನ ಮಾಡಿದಾಗ ಏನಾದರೂ ಉಪ್ಪು ಜಾಸ್ತಿ ಆಗಿಬಿಟ್ರೆ ಅನ್ನೋದೇ ಭಯ ನನಗೆ. ಸೊ ಹಾಗಾಗಿ ಹೇಗೆ ಬರುತ್ತೋ ಏನೋ ಅಂತ ಭಯದಲ್ಲೇ ಮಾಡಿದೆ. ಆ್ಯಂಡ್ ಫೈನಲಿ ಟೇಸ್ಟ್ ಎಲ್ಲ ಕೂಡ ಚೆನ್ನಾಗೇ ಇತ್ತು. ಇನ್ನು ತಿಂಡಿ ತಿಂದ್ಕೊಂಡು ಹೀಗೆ ಹೊರಗಡೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಜಾಸ್ತಿ ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕಿಂತ ಹೊರಗಡೆನೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಏಕೆಂದರೆ ಮನೆ ಒಳಗಡೆ ಬಂದುಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಸೆಕೆ ಆಗ್ತಾ ಇರುತ್ತೆ. ಹೊರಗಡೆ ಆದರೆ ತಂಪಾಗಿ ಗಾಳಿ ಬೀಸ್ತಾ ಇರುತ್ತೆ. ಹಾಗಾಗಿ ಹೊರಗಡೆನೇ ಬಂದು ಜಾಸ್ತಿ ಕೂತ್ಕೊಂಡಿರ್ತೀವಿ. ಇಲ್ಲಿ ನೋಡು, ಇಲ್ಲಿ ನೋಡು ಸಿರಿ. ಮಾಡು ಮಾಡು. ಜಾಸ್ತಿ ಮಾಡಕ್ಕಾಗಲ್ಲ, ಸೌಂಡೇ ಬರಲ್ಲ, ಹಂಗೆ ಬರಲ್ಲ. ಮಾಡು. ಹಿಡನ್ ಟ್ಯಾಲೆಂಟ್ ಆಫ್ ಮಂಜು. ಇನ್ನೇ ಬಂದ್ವಿ. ಸಂಜೆನೇ ಹೋಗಬೇಕಾಗಿತ್ತು. ಬಟ್ ನಮ್ಮ ತಾತ ಬೇಡ, ಸಂಜೆ ಎಂತಕ್ಕೆ ಮಗುನ ಕರ್ಕೊಂಡು ಹೋಗ್ತೀರಾ ಅಂದರು. ಸೊ ಹಾಗಾಗಿ ನೆನ್ನೆ ಇಲ್ಲೇ ಉಳ್ಕೊಂಡ್ವಿ. ಇವಾಗ ರೆಡಿಯಾಗಿ ಹೊರಡಬೇಕು. ಇವತ್ತೊಂದು ಸ್ವಲ್ಪ ಮನೆಯಲ್ಲಿ ಕೆಲಸ ಇದೆ. ಏನಂದರೆ ವಿಡಿಯೋ ಹಾಕಿರಲಿಲ್ಲ, ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಜೊತೆಗೆ ಸಂಜೆ ಹೋಗ್ಬೋದು, ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ, ಬಿಸಿಲಾಗೋ ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ಬಿಡೋಣ ಪಾಪುನ ಅಂತ. ಇನ್ನು ಹಿಂದಿನ ದಿನ ಏನು ಹೂವು ಎಲ್ಲ ಬಿಡಿಸಿಟ್ಟಿದ್ದೆ, ನಮ್ಮ ಅಜ್ಜಿ ಇವಾಗ ಕಟ್ಟಿ ಕೊಡ್ತಾ ಇದ್ದಾರೆ. ನಂಗೆ ತುಂಬ ಇಷ್ಟ ಈ ಒಂದು ಮಲ್ಲಿಗೆ ಹೂವು. ಸೊ ಹಾಗಾಗಿ ಮುಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನೋ ಆಸೆ ಆಗ್ತಾಯಿತ್ತು ಅಂತ ಕೇಳಿದೆ. ನಮ್ಮ ಅಜ್ಜಿ ಕಟ್ಕೊಟ್ರು. ಸರಿ ಅಂತ ಮನೆಗೆ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಇವಾಗ. ಮತ್ತು ಈ ಒಂದು ಹೂವಿನ ಗಿಡ ಕೂಡ ಬೇಕು ಅಂತ ಕೇಳ್ತಾ ಇದ್ದೆ. ಯಾಕೆಂತಂದರೆ ನನಗೂ ಕೂಡ ಗಿಡಗಳನ್ನೆಲ್ಲ ಹಾಕ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಟೆರೇಸಲ್ಲಿ ನಾನು ಒಂದಷ್ಟು ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಅಲ್ಲಿ ಈ ಒಂದು ಮಲ್ಲಿಗೆ ಗಿಡನ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನಿವಾಗ ಅಜ್ಜಿ ಮನೆಯಲ್ಲಿ ಕುಂಕುಮ ತೊಗೊಂಡು ಕೆಳಗಡೆ ಹೋಗಿ ಅತ್ತೆ ಮಾವ ಇಬ್ರಿಗೂ ಕೂಡ ಹೇಳಿಬಿಟ್ಟು ಅದಾದಮೇಲೆ ಹೊರಡೋಣ ಅಂತ ಮಧ್ಯಾಹ್ನ ಊಟನೂ ಕೂಡ ಮಾಡ್ಕೊಂಡ್ವಿ. ನಮ್ಮ ತಾತಂಗೆ ಯಾಕೋ ಸಿರಿನ ಕಳ್ಸೋದಕ್ಕೆ ಮನಸ್ಸೇ ಇರಲಿಲ್ಲ ಅಂತ ಅನಿಸುತ್ತೆ. ಎತ್ಕೊಳ್ಳೋದು ಮುದ್ದು ಮಾಡೋದು. ಸೊ ಇದೇ ಥರ ಮಾಡ್ತಾನೆ ಇದ್ರು. ಹಾಗೂ ಹಿಂಗೂ ಟೈಮ್ ಆಗಿ ಆಲ್ರೆಡಿ 2 ಗಂಟೆ ಮೇಲೆ ಆಗಿತ್ತು. ಸರಿ ಇವಾಗಾದರೂ ಹೊರಡೋಣ, ಇಲ್ಲಾಂದರೆ ತುಂಬ ಲೇಟಾಗಿ ಹೋಗ್ಬಿಡುತ್ತೆ. ಸಂಜೆ ಮಾಡಿಕೊಂಡು ಹೊರಡೋದಕ್ಕಾಗೋದಿಲ್ಲ. ಸೊ ಒಂದು ಸ್ವಲ್ಪ ಬೇಗನೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಗಿಡಗಳಿಗೆಲ್ಲ ಹಾಕಾಗಿದ್ದಿದ್ರೆ ಅದನ್ನೂ ಹಾಕ್ಬಿಡ್ತಿದ್ದೆ ಅಮ್ಮ ನೀನು. ಸರಿ ಬಾಯ್.
ಇನ್ನು ಹೊರಡುವಾಗ ನಮ್ಮ ಅಜ್ಜಿ ಮಲ್ಲಿಗೆ ಹೂವಿನ ಗಿಡ ಬೇಕು ಅಂತ ಹೇಳ್ತಿದ್ನಲ್ಲ, ಅದನ್ನು ಸಸಿ ಏನು ಹಾಕಿಕ್ಕಿದ್ರು ಅದನ್ನು ಕೊಡ್ತಾ ಇದ್ದಾರೆ. ಸೊ ಇವಾಗ ತೊಗೊಂಡು ಹೋಗ್ತಾ ಇದ್ದೀನಿ. ನನಗಂತೂ ತುಂಬ ಖುಷಿ ಆಗೋಯ್ತು ನಮ್ಮ ಅಜ್ಜಿ ಸಸಿ ಕೊಡ್ತಾ ಇರೋದು. ಯಾಕೆ ಅಂತಂದರೆ ನೆಕ್ಸ್ಟ್ ಟೈಮ್ ಬಾ ಅವಾಗ ಕೊಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಹೋಗೋವಾಗ ಅಲ್ವಾ ಕೊಟ್ಟರು. ಸೊ ಅದೊಂಥರ ಏನೋ ಖುಷಿ ಆಯಿತು. ಇನ್ನು ಅದನ್ನು ಒಂದು ಸ್ವಲ್ಪ ದೊಡ್ಡ ಪಾಟಲ್ಲಿ ಹಾಕಿಬಿಟ್ಟು ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಇನ್ನು ಇವಾಗ ಕೆಳಗಡೆ ಹೋಗ್ತಾ ಇದ್ದೀವಿ. ಅತ್ತೆ ಮಾವ ಇಬ್ರಿಗೂ ಕೂಡ ಹೇಳಿಬಿಟ್ಟು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಹೊರಡೋಣ ಅಂತ. ಇನ್ನು ಕೆಳಗಡೆ ನೋಡ್ಬೋದು ಬಬ್ಲು ಅಂತೂ ಸಿರಿನ ಎತ್ಕೊಂಡಿದ್ರೆ ಯಾರಾದರೂ ಹೋಗಿ ಜಂಪ್ ಮಾಡ್ತಿದ್ದ. ನೀನು ಬೇಡ ಹೋಗು ಅಂತ ಏನಾದರೂ ಹೇಳ್ಬಿಟ್ರೆ ಅಲ್ವಾ, ಫುಲ್ಲು ಅವ್ರು ಎಷ್ಟುದ್ದ ಹೈಟ್ ಇದ್ದಾರೋ ಅಷ್ಟುದ್ದಕ್ಕೂ ಎಗರುತ್ತಾ ಇದ್ದ. ಏನೋ ಒಂಥರ ಕ್ಯೂಟ್ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಇನ್ನು ಅಜ್ಜಿ ತಾತ ಮನೆಗೆ ಫಸ್ಟ್ ಟೈಮ್ ಸಿರಿನ ಕರ್ಕೊಂಡು ಬರ್ತಾ ಇರೋದು. ಅಂದರೆ ತುಂಬ ಜಾಸ್ತಿ ದಿನ ಎಲ್ಲ ಇರೋದಕ್ಕಾಗಲಿಲ್ಲ. ನಾವು ಸುಮ್ಮನೆ ಬೆಳಗ್ಗೆ ಬಂದು ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದು, ಬಟ್ ಹೇಗೋ ಒಂದಿನ ಇಲ್ಲೇ ಇದ್ದಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಹೊರಡ್ತಾ ಇದ್ದೀವಿ. ಇನ್ನೇನು ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಿಕ್ಕಮ್ಮ ಬರ್ತಾರಲ್ಲ ಆವಾಗ ಬಂದು ಒಂದೆರಡು ದಿನ ಇದ್ದು ಹೋಗೋಣ ಅಂತ. ನೋಡೋಣ ಹೇಗಾಗತ್ತೆ ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಟೈಮ್ ಬೇರೆ ಆಯಿತು, ನಾವು ಕೂಡ ಹೊರಡೋಣ ಅಂತ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಆಟೋ ಕೂಡ ಬಂತು, ಎಲ್ಲರಿಗೂ ಬಾಯ್ ಹೇಳಿ ನಾವು ಕೂಡ ಮನೆಗೆ ಹೊರಟ್ವಿ. ನಮ್ಮ ಅಪ್ಪನ ಮನೆಗೇ ಆಟೋ ಬುಕ್ ಮಾಡ್ಕೊಂಡಿದ್ದೆ. ಏಕೆಂದರೆ ನಾನು ನಮ್ಮ ಮನೆಗೆ ಬುಕ್ ಮಾಡ್ಕೊಂಬಿಟ್ರೆ ಮತ್ತೆ ನಮ್ಮ ಅಮ್ಮ ಮತ್ತು ನನ್ನ ತಮ್ಮ ಇಬ್ಬರು ಕೂಡ ಮನೆಗೆ ಹೋಗೋದಕ್ಕೆ ಒಂದು ಸ್ವಲ್ಪ ದೂರ ಆಗುತ್ತೆ. ಇಲ್ಲೇ ಬುಕ್ ಮಾಡಿಬಿಟ್ರೆ ಅಲ್ವಾ, ನನ್ನ ಗಾಡಿ ಹೇಗಿದ್ರೂ ಕೂಡ ಅಪ್ಪನ ಮನೆ ಹತ್ರನೇ ಇದೆ. ನನ್ನ ತಮ್ಮ ಯಾರಾದರೂ ಬಿಟ್ಕೊಡ್ತಾರೆ ಅಂತ ಇಲ್ಲಿಗೆ ಬುಕ್ ಮಾಡಿದ್ವಿ. ಸಿರಿ ಬಾಯ್ ಬಾಯ್ ಬಾಯ್. ಹಾಂ, ಅಮ್ಮ ಜೊತೆ ಇರು, ಬಾಯ್. ಇನ್ನು ನಮ್ಮ ತಾತನ ಮನೆಯಿಂದ ಬಂದಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಸ್ಯಾಟರ್ಡೇ ಮಧ್ಯಾಹ್ನ. ನನಗೆ ಫ್ರೈಡೇ ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ, ಸ್ಯಾಟರ್ಡೇಯಿಂದನಾದರೂ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ಸಿರಿಗೆ ಇವತ್ತು ಹೋಗಿ ಕಾಲ್ಗೆಜ್ಜೆ ಆಮೇಲೆ ಕೈಗೆ ಬಳೆ ಎಲ್ಲನೂ ನೋಡಿಕೊಂಡು ಹಾಗೆ ಪ್ರೀ ಬುಕ್ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ನಾಳೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಸ್ವಲ್ಪ ಜ್ಯುವೆಲರಿ ಶಾಪಲ್ಲೆಲ್ಲ ರಶ್ ಇರ್ತಾರೆ. ಹಾಗಾಗಿ ಇವತ್ತೇ ಹೋಗಿ ಬುಕ್ಕಿಂಗ್ ಮಾಡಿಬಿಟ್ಟು ಬಂದುಬಿಟ್ರೆ ನಮಗೂ ಕೂಡ ಒಂದು ಸ್ವಲ್ಪ ಈಸಿ ಆಗುತ್ತೆ. ನಾಳೆ ಹೋಗಿ ಇನ್ನೇನು ಹಾಫ್ ಅಮೌಂಟ್ ಏನಿರುತ್ತೆ ಅದನ್ನು ಪೇ ಮಾಡಿಬಿಟ್ಟು ತೊಗೊಂಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ದೇವರಿಗೆ ಪೂಜೆ ಕೂಡ ಮಾಡಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಕೂಡ ಪ್ಲ್ಯಾನ್ ಇದೆ. ಸುಮಾರು ದಿನದಿಂದ ಅಂದ್ಕೊತಾನೆ ಇದ್ವಿ, ನಮ್ಮನೆ ನಿಯರ್ ಬೈ ಇರೋದು ಒಂದು ಕೃಷ್ಣನ ದೇವಸ್ಥಾನ, ಅಲ್ಲಿಗೆ ಹೋಗೋಣ ಅಂತ. ಬಟ್ ಆಗ್ತಾನೇ ಇರಲಿಲ್ಲ. ಅದೇ ಹೇಳ್ತಾರಲ್ವ, ದೇವ್ರು ನಮ್ಮನ್ನು ಯಾವಾಗ ನೋಡಬೇಕು ಅಂತ ಇರುತ್ತೆ ಆವಾಗಲೇ ಕರ್ಸ್ಕೊಳ್ಳೋದು ಅಂತ. ಸೊ ಅದೇ ಥರ ಆಯಿತು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಒಂದು 4-5 ವೀಕ್ಸಿಂದ ಪ್ಲ್ಯಾನ್ ಮಾಡಿ ಕೊನೆಗೆ ಇವತ್ತು ಹೋಗಿದ್ದಾಯಿತು. ಇನ್ನಿವಾಗ ನಾನು ಕೂಡ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಇವಾಗ ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಪ್ಪು ಇರಲಿಲ್ಲ, ಅಮ್ಮನ ಮನೆಯಲ್ಲೇ ಇದ್ದ. ನಾನು, ಸಿರಿ ಹಾಗೆ ಜೀವನ್ 3 ಜನ ಕೂಡ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ, ಇವಾಗ ನಮ್ಮ ಮನೆ ಹತ್ರನೇ ಇರೋ ಕೃಷ್ಣನ ದೇವಸ್ಥಾನಕ್ಕೆ ಫಸ್ಟಿಗೆ ಹೋಗಿ ಅದಾದಮೇಲೆ ನೆಕ್ಸ್ಟು ಜ್ಯುವೆಲರಿ ಶಾಪಿಗೆ ಹೋಗೋಣ. ಸೊ ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಪಾಪುನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಪ್ಪು ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ. ಪಾಪುನ ಕರ್ಕೊಂಡು ನಾನು ಜೀವನ್ ಇಬ್ಬರು ಕೂಡ ಇಲ್ಲಿ ಜುಂಚಪ್ಪ ದೇವಸ್ಥಾನ ಇದೆ, ಅಂದರೆ ಕೃಷ್ಣನ ದೇವಸ್ಥಾನ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಬರುವ. ಸೊ ಈ ಒಂದು ದೇವಸ್ಥಾನದಲ್ಲಿ ಜಾಸ್ತಿ ಏನೂ ರಶ್ ಆ ಥರ ಇರಲೇ ಇರಲಿಲ್ಲ. ಇನ್ನೂ ಬೇರೆ ದೇವಸ್ಥಾನದಲ್ಲಿ ಎಲ್ಲ ಅಂದರೆ ಸ್ಯಾಟರ್ಡೆ ಹೊತ್ತು ಯೂಶ್ವಲಾಗಿ ಒಂದು ಸ್ವಲ್ಪ ರಶ್ ಅಂತೂ ಇದ್ದೇ ಇರ್ತಾರೆ. ಬಟ್ ಇಲ್ಲಂತೂ ತುಂಬ ಆರಾಮಾಗಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸುಮಾರು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ನಾವು ಟೆಂಪಲಲ್ಲೇ ಇದ್ದು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಹೊರಟಿದ್ದು. ಏನೋ ಒಂಥರ ಮೈಂಡ್ ಪೀಸ್ ಅಂತ ಅನ್ನಿಸ್ತು. ಸ್ಟಾರ್ಟಿಂಗ್ ಹೋದಾಗ ಅಲ್ವಾ, ಅರ್ಚಕರು ಯಾರೂ ಇರಲಿಲ್ಲ ಪೂಜೆ ಮಾಡಿಕೊಡೋದಕ್ಕೆ. ಆಮೇಲೆ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ದೇವರಿಗೆಲ್ಲ ನಮಸ್ಕಾರ ಮಾಡಿ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಅರ್ಚಕರು ಬಂದು ಮಂಗಳಾರತಿನ ಮಾಡಿ ಕೊಟ್ಟರು. ಆಮೇಲೆ ದೇವರ ಆಶೀರ್ವಾದ ತೊಗೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಅದಾದಮೇಲೆ ಹೊರಟ್ವಿ.
ಇನ್ನು ಸಿರಿ ಅಂತೂ ಜೀವನ್ ಮಾತಾಡಿಸ್ತಾ ಇದ್ರೆ ಎಷ್ಟು ಕ್ಯೂಟಾಗಿ ರೆಸ್ಪಾಂಡ್ ಮಾಡ್ತಾ ಇದ್ಲು. ಸೊ ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಜೀವನ್ ತೊಗೊಂಡಿದ್ರು. ಇವಾಗ ನಾವು ಬಂದಿರೋದು ಸ್ವಸ್ತಿಕ್ ಜುವೆಲ್ಸಿಗೆ. ಇದು ಬಂದುಬಿಟ್ಟು ಬಗಲ್ಗುಂಟೆನಲ್ಲಿ ಇರೋದು. ಫಸ್ಟ್ ಆ್ಯಕ್ಚುಲಾಗಿ ನಾನು ಮಾಂಗಲ್ಯ ಚೈನ್ನ ನೋಡ್ತಾ ಇದ್ದೀನಿ. ನನ್ನ ಮಾಂಗಲ್ಯ ಚೈನು ತುಂಬ ಕಟ್ ಆಗ್ತಾನೇ ಇತ್ತು. ಅಲ್ಲಿ ಒಂದು 3 ಸತಿ ನಾನು ಬೆಸ್ಗೆ ಹಾಕ್ಸಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟಾಗುತ್ತೆ ಕೇಳಿಕೊಂಡು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಫಸ್ಟಿಗೆ. ಆಮೇಲೆ ಅವರು ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು. ಆಮೇಲೆ ನನಗೆ ಅನ್ನಿಸ್ತು ಒಂದು 2-3 ಗ್ರಾಮ್ ಆದರೂ ಜಾಸ್ತಿ ಮಾಡಿಸ್ಕೊಳ್ಳೋಣ ಅಂತ. ಯಾಕಂದರೆ ಇರೋ ಅಷ್ಟೇ ವೆಯ್ಟ್ ಮಾಡಿಸ್ಕೊಳ್ಳೋದಕ್ಕಿಂತ ಒಂದು 2-3 ಗ್ರಾಮ್ ಆದರೂ ಹೆಚ್ಚಿಗೆ ಮಾಡಿಸ್ಕೊಂಡ್ರೆ ಒಂದು ಚೂರಾದರೂ ಗಟ್ಟಿಗಿರುತ್ತೆ ಅನ್ನೋ ಒಂದು ಭಾವನೆ ಅಷ್ಟೇ. ಯಾಕಂದರೆ ಈಗಿರೋ ಗೋಲ್ಡ್ ರೇಟಲ್ಲಿ ಜಾಸ್ತಿ ಎಲ್ಲ ಬಜೆಟ್ ಮಾಡಿಕೊಂಡು ತೊಗೊಳಕ್ಕಾಗಲ್ಲ. ಸೊ ಹೇಗೋ ಒಂದು ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಮತ್ತು ಆಫರ್ ಇತ್ತು ಅಂತ ಅಂದ್ಬಿಟ್ಟು ಅವರು ಕೂಡ ಹೇಳ್ತಿದ್ರು ಅಕ್ಷಯ ತೃತೀಯಗೆ ಏನು ಆಫರ್ ಇದೆ ಅವ್ರ ಶಾಪಲ್ಲಿ ಅಂತ. ಸೊ ಹಾಗಾಗಿ ಅದನ್ನು ಕೂಡ ಹಾಗೆ ರೆಕಾರ್ಡ್ ಮಾಡಿಕೊಂಡೆ. ಅಕ್ಷಯ ತೃತೀಯವರೆಗೂ ಓನ್ಲಿ 6% ವೇಸ್ಟೇಜ್ ಇದೆ. ಮಿಕ್ಕಿದ ಆಮೇಲೆ ನಾರ್ಮಲಿ ವೇಸ್ಟೇಜ್ ಇರುತ್ತೆ. ಅಕ್ಷಯ ತೃತೀಯವರೆಗೂ ಓನ್ಲಿ 6% ನೋ ಮೇಕಿಂಗ್ ಚಾರ್ಜಸ್. ಸೊ ಇವಾಗ ನಾನು ಮಾಂಗಲ್ಯ ಚೈನ್ನ ನೋಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ನನಗೆ ಈ ಒಂದು ಡಿಸೈನ್ ಅಲ್ಲ ತುಂಬ ಇಷ್ಟ ಆಯಿತು. ಇದು 31 ಗ್ರಾಮ್ಸ್ ಇದೆ ಅಂತ ಹೇಳಿದ್ರು. ಅದಾದಮೇಲೆ ನನಗೆ ತುಂಬ ಶಾರ್ಟ್ ಅಂತ ಅನ್ನಿಸ್ತು. ಇವಾಗ ನೋಡ್ಬೋದು ನನ್ನ ಮಾಂಗಲ್ಯ ಚೈನ್ ಎಷ್ಟು ಉದ್ದ ಇದೆ ಅಂತ. ಬಟ್ ನಾನು ಏನು ವೇರ್ ಮಾಡಿದೆ ಅಲ್ಲ ಶಾಪಲ್ಲಿ, ಅದು ಬಂದ್ಬಿಟ್ಟು ತುಂಬಾ ಚಿಕ್ಕದಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಫಸ್ಟಿಗೆ ಆ್ಯಕ್ಚುಲಾಗಿ ಕೂದಲು ಮೇಲೆ ಹಾಕ್ಕೊಂಡು ನೋಡಿದೆ. ಅದಾದಮೇಲೆ ಕೂದಲು ಸೈಡಿಗೆ ಹಾಕ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ. ಎಲ್ಲ ಯಾವುದೇ ನೋಡಿದ್ರೂ ಕೂಡ ಸ್ವಲ್ಪ ಶಾರ್ಟಾಗೇ ಇತ್ತು. ಆಮೇಲೆ ನನಗೆ ಅನ್ನಿಸ್ತು ನಾವು ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ ಬೆಸ್ಟು ಅಂತ. ಯಾಕೆ ಅಂತಂದರೆ ಇರೋದು ಹೇಳಬೇಕು ಅಂದರೆ ಇಷ್ಟು ಶಾರ್ಟಾಗಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ತುಂಬ ಮೇಲೆ ಇದ್ದರೆ ಅದೇನು ಚೆನ್ನಾಗಿರುತ್ತೆ. ಮಾಂಗಲ್ಯ ಚೈನ್ ಹೇಗಿರುತ್ತೋ ಹಾಗೆ ಇದ್ದರೆ ಚೆಂದ. ಸೊ ಹಾಗಾಗಿ ಸರಿ ಆರ್ಡರ್ ಕೊಟ್ಟು ಮಾಡಿಸ್ಕೊಳ್ಳೋಣ, ಪರವಾಗಿಲ್ಲ, ಲೇಟ್ ಆದರೂ ತೊಂದರೆ ಇಲ್ಲ, ಇಷ್ಟು ವರ್ಷವೇ ಯೂಸ್ ಮಾಡಿದ್ದೀನಂತೆ, ಇನ್ನು ಸ್ವಲ್ಪ ದಿನವೇ ಕಾದು ಆಮೇಲೆ ಒಂದು ಸ್ವಲ್ಪ ಅದ್ರ ಮೇಲೆ ದುಡ್ಡು ಹಾಕಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇನ್ನು ಪಾಪುಗೆ ಅಂತ ಅಂದ್ಬಿಟ್ಟು ಇವಾಗ ನಾನು ಕಾಲ್ಗೆಜ್ಜೆ ನೋಡ್ತಾ ಇದ್ದೀನಿ. ನಮ್ಮಪ್ಪ ಅವರು ಕೊಡಿಸಿದ್ರು. ಬಟ್ ಏನಂದರೆ ಪಾಪುಗೆ ತುಂಬ ಲೂಸ್ ಇದೆ. ಅಂದರೆ ಅವಳು ಒಂದು 5 ವರ್ಷ ಆದಮೇಲೆ ಹಾಕೋಬೋದು, ಇಲ್ಲ ಅಂದರೆ ಒಂದು 5 ವರ್ಷ ಆಗಲ್ಲ, ಒಂದು 2.5 ವರ್ಷ ಆದಮೇಲೆ ಹಾಕೊಬೋದು. ಅಷ್ಟು ದೊಡ್ಡದಾಗಿದೆ. 5 ವರ್ಷವರೆಗೂ ಹಾಕೋಬೋದು ಪಾಪು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ನಾವು ತಕ್ಕೊಟ್ಬಿಡೋಣ, ಹೇಗಿದ್ದರೂ ನಾವು ಕೊಡಿಸ್ಬೇಕಲ್ವ ಪಾಪುಗೆ. ಅಕ್ಷಯ ತೃತೀಯಗೆ ಪಾಪುಗೆ ಕಾಲ್ಗೆಜ್ಜೆ ಆಮೇಲೆ ಕೈಗೆ ಬಳೆ ಅದನ್ನು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾಪುಗೆ ಕಿವಿ ಓಲೆ ಅದನ್ನೆಲ್ಲ ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದರೆ ಆವಾಗ ನಾನು ಫಸ್ಟ್ ಟೈಮ್ ಈ ಒಂದು ಶಾಪಿಗೆ ಬಂದಿದ್ದೆ ಅಲ್ವಾ, ಆವಾಗ ರೆಕಾರ್ಡ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದರು ಅವರು. ಹಾಗಾಗಿ ನಾನು ಆವಾಗ ಏನೂ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ. ಇವಾಗ ನಾನು ಯೂಟ್ಯೂಬ್ ಚಾನಲ್ ಇದೆ, ನಾನು ಶೇರ್ ಮಾಡ್ಕೋಬೋದಾ ಅಂತ ಕೇಳಿಬಿಟ್ಟೇ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ಒಂದು ಸತಿ ಬೇಡ ಅಂತ ಅಂದಮೇಲೆ ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಸರಿ ಅಂತ ಅನಿಸಲ್ಲ. ಬಟ್ ಆದರೂ ಇರಲಿ ಅಂತ ಕೇಳಿದೆ, ಅವರು ಓಕೆ ಫೈನ್ ಮಾಡ್ಕೊಳ್ಳಿ ಅಂತ ಅಂದರು. ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದಾಯಿತು. ಇನ್ನು ಪಾಪುಗೆ ಫಸ್ಟಿಗೆ ನಾನು ಕಾಲ್ಗೆಜ್ಜೆ ನೋಡಿ ಸೆಲೆಕ್ಟ್ ಮಾಡಿಕೊಂಡೆ. ಅದು ಯಾವುದು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಅದಾದಮೇಲೆ ಇವಾಗ ಕೈಗೆ ಬಳೆನ ನೋಡ್ತಾ ಇದ್ದೀನಿ. ಕೈಗೆ ಬಳೆ ಸಿರಿಗೆ ಸಿಗ್ತಾನೇ ಇರಲಿಲ್ಲ. ಅವರು ತುಂಬ ದೊಡ್ಡದು ತೋರಿಸ್ತಾಯಿದ್ರು. ಅದು ಪಾಪುಗೂ 9 ತಿಂಗಳು ಆದಮೇಲೆ ಹಾಕೊಳ್ಳೋ ಥರ ಇತ್ತು. ಅಷ್ಟು ದೊಡ್ಡದು ಈಗ ಸದ್ಯಕ್ಕೆ ಪಾಪುಗೆ ಆಗೋದೇ ಇಲ್ಲ. ಹಾಗಾಗಿ ಅವರು ಪ್ರೆಸ್ಸಿಂಗ್ದು ತೋರಿಸಿದ್ರು. ಸರಿ, ಪ್ರೆಸ್ಸಿಂಗ್ದಾದರೆ ಈಗ ಹೇಗಿದ್ರು ಹಾಕ್ಬಿಟ್ಟು ಜಸ್ಟ್ ಪ್ರೆಸ್ ಮಾಡಿದ್ರೆ ಅಲ್ವಾ ಆಗುತ್ತೆ. ಮತ್ತು ಇದು ಬಂದುಬಿಟ್ಟು 1600 ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ಅದನ್ನೇ ತೊಗೊಳ್ಳೋಣ. ಒಂದು ಸ್ವಲ್ಪ ದೊಡ್ಡೋಳಾದ್ಮೇಲೆ ಬಳೆನ ತಕ್ಕೊಡೋಣ ಅಂತ ಅಂದ್ಕೊಂಡೆ. ಮತ್ತು ಚಿನ್ನ ಏನಾದರೂ ತೊಗೋಬೇಕಲ್ವಾ, ಅದಕ್ಕೋಸ್ಕರ ನಾನು ಚಿನ್ನನೂ ಕೂಡ ಏನಾದರೂ ಸಿಂಪಲ್ಲಾಗಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇಯರಿಂಗ್ಸ್ನ ಕೂಡ ನೋಡಿದೆ. ಯಾವ್ದು ತೊಗೊಂಡೆ ಏನು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೈಕ್ ನನಗಂತೂ ಈ ಒಂದು ಶಾಪಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಪರ್ಚೇಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ ಒಂದು 4 ಇಯರ್ಸ್ ಬ್ಯಾಕ್ ನಾನು ತೊಗೊಂಡಿದ್ದೆ ಒಂದು ಇಯರಿಂಗ್. ಬಟ್
ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಏನೂ ಶಾಪಿಂಗ್ ಮಾಡಿರಲಿಲ್ಲ. ಈಗ ಒಂದು 2 ಸಲ ಕಂಟಿನ್ಯೂಸ್ ಆಗಿ ಶಾಪಿಂಗ್ ಮಾಡಿರೋ ಅಂಥದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಹೊಸದು ಅಂತಲೇ ಹೇಳ್ಬೋದು. ಏನೇ ಆಗಿದ್ರೂ ನಾವು ಜಾಸ್ತಿ ಪರ್ಚೇಸ್ ಮಾಡ್ತಾಯಿದ್ದು ಆನಂದ್ ಜ್ಯುವೆಲ್ಸು. ಅದು ಬಂದುಬಿಟ್ಟು ನಮ್ಮ ತಾತನ ಮನೆ ಹತ್ರ ಇರೋದು ಕುರುಬ್ರಳ್ಳಿನಲ್ಲಿ. ಸೊ ಅಲ್ಲಿನೇ ನಾವು ಜಾಸ್ತಿ ಪರ್ಚೇಸ್ ಮಾಡ್ತಾಯಿದ್ದು. ಇವಾಗ ಪಾಪುನ ಕರ್ಕೊಂಡು ಅಷ್ಟು ದೂರ ಎಲ್ಲ ಹೋಗೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದು. ಇಲ್ಲ ಅಂದಿದ್ದಿದ್ರೆ ನಾನು ಅಲ್ಲೇ ಹೋಗ್ತಿದ್ದೆ. ಯಾಕಂದರೆ ನನಗೆ ಆ ಒಂದು ಶಾಪೇನೆ ಕಂಫರ್ಟಬಲ್ ಆಗಿರುತ್ತೆ. ಜೊತೆಗೆ ಬೆಳ್ಳಿ ಎಲ್ಲನೂ ಗ್ಯಾರಂಟಿ ಇರುತ್ತೆ. ಅಂದರೆ ಕಪ್ಪಾಗೋದು ಬೇಗ ಆ ಥರದ್ದೆಲ್ಲ ಏನೂ ಇಲ್ಲ. ನಮ್ಮ ಮನೆಯಲ್ಲಿರೋ ಆಲ್ಮೋಸ್ಟ್ ಬೆಳ್ಳಿ ಎಲ್ಲನೂ ಕೂಡ ನಾನು ಆನಂದ್ ಜ್ಯುವೆಲ್ಸಲ್ಲೇ ತೊಗೊಂಡಿರೋ ಅಂಥದ್ದು. ಸೊ ನನಗೆ ಏನೋ ಅಲ್ಲೇ ಕಂಫರ್ಟಬಲ್ ಅಂತ ಅನ್ನಿಸ್ತು. ಜೊತೆಗೆ ಗ್ಯಾರಂಟಿ ಕೂಡ ಒಂದೇನೋ ಮನಸ್ಸಿಗೆ ಸಮಾಧಾನ ಇರುತ್ತೆ ಅಲ್ವಾ. ನಮ್ಗೆ ಯಾವುದು ಶಾಪ್ ಫಸ್ಟಿಂದ ಫಿಕ್ಸ್ ಆಗಿರುತ್ತೆ ಆ ಒಂದು ಶಾಪೇನೆ. ಸೊ ಪಾಪುಗೆ ಏನು ಬೇಕು ಎಲ್ಲ ತೊಗೊಂಡೆ, ಬುಕ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ತೊಗೊಂಡು ಹೋಗೋಣ ಅಕ್ಷಯ ತೃತೀಯ ಅಂತ ಅಂದ್ಬಿಟ್ಟು ವಾಪಸ್ ಬಂದ್ವಿ. ಇನ್ನು ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.